ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಬಾರದು, ಬಿವೈ ವಿಜಯೇಂದ್ರ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಬಿಜೆಪಿಯಲ್ಲೇ ಭಿನ್ನಮತೀಯರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ನಾಯಕತ್ವದ ಮೇಲೆ ಸಾಕಷ್ಟು ರೆಬಲ್ಸ್ ಬಣದವರು ಈಗ ಗರಂ ಆಗಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬಳಿಕವೂ ಕೂಡ ರೆಬಲ್ಸ್ ಬಣದವರು ಈಗ ಹೋರಾಟ ಮುಂದುವರಿಸ್ತಾ ಇದ್ದಾರೆ. ನಿರಂತರವಾಗಿ ಸಭೆ ಮಾಡ್ತಾ ಇದ್ದಾರೆ ರೆಬಲ್ಸ್ನವರು. GM ಸಿದ್ದೇಶ್ವರ್ ಹುಟ್ಟುಹಬ್ಬದಲ್ಲಿ ಒಟ್ಟಿಗೆ ಪ್ರತ್ಯಕ್ಷ ಆಗಿದ್ರು ಮೊನ್ನೆ ದಾವಣಗೆರೆಯಲ್ಲಿ. ವಿಜಯೇಂದ್ರ ವಿರುದ್ಧ ಹೋರಾಟದ ಬಗ್ಗೆ ಸಾಕಷ್ಟು ಮಾತುಕತೆಗಳು ನಡೀತಾ ಇದ್ದಾವೆ, ಸಭೆಗಳು ನಡೀತಾ ಇದ್ದಾವೆ, ಚರ್ಚೆ ಆಗ್ತಾ ಇದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಿರುಗಾಳಿ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆದರೂ, ಪಕ್ಷದ ನಾಯಕರಿಗೆ ಡ್ಯಾಮೇಜ್ ಆದರೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಮತ್ತು BJP ಹೈಕಮಾಂಡ್ ಅವರಿಗೆ ಶೋಕಸ್ ನೋಟಿಸನ್ನು ಕೊಡ್ತು, ಪಕ್ಷದ ಇತಿಮಿತಿಯನ್ನು ಮೀರಿ ಮಾತಾಡಬಾರ್ದು ಅಂತ. ಅದನ್ನು ಲೆಕ್ಕಿಸದೆ ಮಾತಾಡ್ತಾ ಇದ್ರು. ಆಮೇಲೆ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದರು. ಈಗ ಅರವಿಂದ ಲಿಂಬಾವಳಿ ಆಕ್ಟಿವ್ ಆಗಿದ್ದಾರೆ, ಕುಮಾರ್ ಬಂಗಾರಪ್ಪ ಆಕ್ಟಿವ್ ಆಗಿದ್ದಾರೆ. ಪಕ್ಷದ ನಾಯಕರನ್ನು ಅಗೌರವದಿಂದ ನೋಡ್ತಾರೆ, ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ ಅಂತ ಸಿಡಿಮಿಡಿಗೊಳ್ತಾ ಇದ್ದಾರೆ. ಯಾರು? BJPಯ ರೆಬಲ್ಸ್ನವರು. ಹೈಕಮಾಂಡ್ಗೆ ಮತ್ತೆ ದೂರು ನೀಡಲಿಕ್ಕೆ ರೆಬಲ್ಸ್ ಈಗ ರೆಡಿ ಆಗಿದೆ. ವರಿಷ್ಠರಿಗೆ ದೂರು ನೀಡುವ ಬಗ್ಗೆ ಪದೇ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಯಕತ್ವ ವಿಫಲ, ಸರ್ಕಾರದ ವಿರುದ್ಧ ಹೋರಾಟ ಒಂದು ಕಡೆ ಫೇಲ್ ಆಗಿದೆ. ಹೈಕಮಾಂಡ್ಗೆ ಏನೆಲ್ಲ ಗಮನಕ್ಕೆ ತರಬೇಕು ಎಲ್ಲವನ್ನು ಕೂಡ ತರ್ತೀವಿ ಅಂತ. ಯಾಕಂದರೆ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ಮಹದೇವಪುರದಲ್ಲಿ ನಿನ್ನೆ ಬಾಂಗ್ಲಾ ಒಳನುಸುಳುಕೋರರ ವಿರುದ್ಧ ಒಂದು ಅಭಿಯಾನಕ್ಕೆ ಮುಂದಾದರು. ಆಗ ಒಂದು ಫ್ಲೆಕ್ಸಲ್ಲಿ ಯಡಿಯೂರಪ್ಪನ ಫೋಟೋನೂ ಇರಲಿಲ್ಲ, ವಿಜೇಂದ್ರನ ಫೋಟೋನೂ ಇರಲಿಲ್ಲ. ಅಲ್ಲೇ ಅರ್ಥ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಸಿಡಿಮಿಡಿಗೊಂಡಿದ್ದಾರೆ ರೆಬಲ್ಸ್ ವಿಜೇಂದ್ರ ವಿರುದ್ಧವಾಗಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ರಾಜ್ಯ BJP ಪಾಳ್ಯದಲ್ಲಿ ಬಿರುಗಾಳಿಯ ಒಂದು ದೊಡ್ಡ ಬಲವಾದ ಗಾಳಿ ಬೀಸ್ತಾ ಇದೆ. BY ವಿಜಯೇಂದ್ರನನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ, ಅಧಿಕಾರದಿಂದ ಕೆಳಗೆ ಇಳಿಸ್ತೀವಿ ಅಂತ ಈಗ ರೆಬಲ್ಸ್ನವರು ಹೈಕಮಾಂಡ್ಗೆ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪದೇ ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ರೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ಬೋದು BJP ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅಂತ? ವಿವೇಕ್. ಎಸ್ ಸಚಿನ್, ಖಂಡಿತವಾಗ್ಲೂ ಕೂಡ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ದಿನದಿಂದಲೂ ಕೂಡ ಈ ರೀತಿಯಾದ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ರೆಬಲ್ಸ್. ಒಂದ್ ಕಡೆ ಇಷ್ಟು ದಿನದವರೆಗೂ ಕೂಡ ಯತ್ನಾಳ್ ಅವರು ಮುಂದಾಳತ್ವದಲ್ಲಿ ಈ ರೀತಿ ಎಲ್ಲಾ ಘಟನೆಗಳು ನಡೀತಿತ್ತು. ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡೋದು ಇದೆಲ್ಲವೂ ಕೂಡ ನಡೀತಿತ್ತು. ಆದ್ರೆ ಯತ್ನಾಳ್ ಅವ್ರಿಗೆ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಮೇಲೆ ರೆಬಲ್ಸ್ ತಂಡ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗುತ್ತೆ. ಇದೆಲ್ಲ ಗೊಂದಲಗಳು ಮರೆಮಾಚಬಹುದು ಅಂತ ಹೈಕಮಾಂಡ್ ಅವ್ರು ಒಂದಿಷ್ಟು ಲೆಕ್ಕಾಚಾರ ಹಾಕಿದೆ. ಆದ್ರೆ ಇದು ಪೂರ್ತಿಯಾಗಿ ಉಲ್ಟಾವೇ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ ನಂತರ ಕೆಲವೊಂದ್ ಕಡೆ ರೆಬಲ್ಸ್ ತಂಡ ಮತ್ತಿನ್ನಷ್ಟು ರೆಬಲ್ಸ್ ಆದ್ರೂ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ಈಗ ನಡ್ಕೊಂಡು ಹೋಗ್ತಿದ್ದಾರೆ. ಮೊನ್ನೆ ಅಷ್ಟೇ GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಕೂಡ ಆಚರಿಸಿದ್ರು. ಆ ಸಮಯದಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡಿ ಅಲ್ಲೂ ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡೋದು. ಅದನ್ನ ಹೊರತುಪಡಿಸಿ ನಿನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರ ಆಗಿರುವಂತ ಮಹದೇವಪುರದಲ್ಲೂ ಕೂಡ ಒಂದು ಬೃಹತ್ ಸಮಾವೇಶ ಆಯೋಜನೆ ಮಾಡಿ ಅದು ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡೋದು. ಈಗ ನುಸುಳುಕೋರರ ವಿರುದ್ಧ ನಾವು ಹೋರಾಟ ಮಾಡ್ತಿದೀವಿ ಅಂತ ನಿನ್ನೆ ಅಷ್ಟೇ ಸಮಾವೇಶ ಸೇರಿದ್ರು. ಈಗಾಗಲೇ ಈ ಹಿಂದೆ ಕೂಡ ಇವರ ಹೋರಾಟಗಳು ಗಮನಿಸಿದ್ರೆ ವಕ್ಫ್ ವಿರುದ್ಧ ಕೂಡ ಹೋರಾಟ ಮಾಡಿದ್ರು, ವಾಲ್ಮೀಕಿ ನಿಗಮದ ವಿಸ್ತರಣದ ವಿರುದ್ಧ ಹೋರಾಟ ಮಾಡಿದ್ರು, ಈಗ ನುಸುಳುಕೋರ ವಿರುದ್ಧ ಹೋರಾಟ ಮಾಡ್ತಿದ್ರು. ಈ ಎಲ್ಲಾ ಹೋರಾಟಗಳಲ್ಲೂ ಈಗಾಗಲೇ ರೆಬಲ್ಸ್ ತಂಡಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ರೆಬಲ್ಸ್ ತಂಡದ ಮೇಲೂ ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಒಂದಿಷ್ಟು ಸಾಫ್ಟ್ ಕಾರ್ನರ್ ಇದೆ. ಈ ಬಾರಿನೂ ಕೂಡ ಏನಾದ್ರು ನುಸುಳುಕೋರರ ವಿಚಾರದಲ್ಲೂ ಕೂಡ ಜಯ ಸಿಕ್ಕಿದ್ರೆ ಇನ್ನ ಹೆಚ್ಚು ಹೈಕಮಾಂಡ್ ನಿಂದ ಸಾಫ್ಟ್ ಕಾರ್ನರ್ ಸಿಗುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ. ಮತ್ತೆ ಹೈಕಮಾಂಡ್ ನಾಯಕರಿಗೂ ಕೂಡ ಮನವೊಲಿಸಿ ಈಗಾಗಲೇ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ. ಮತ್ತೆ ಒಂದಿಷ್ಟು ಕಡೆ ತಟಸ್ಥ ಬಣ ಆಗಿರ್ಬೋದು, ರೆಬಲ್ಸ್ ಬಣ ಆಗಿರ್ಬೋದು, 2 ಬಣಗಳು ಈಗಾಗಲೇ ವಿಜೇಂದ್ರ ಅವರು ವಿರೋಧಿ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದೆ ಸಚಿನ್. ಇನ್ನು ಕೆಲವು ದಿನಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಆದ್ಮೇಲೆ ರಾಜ್ಯದಲ್ಲೂ ನೂತನ ರಾಜ್ಯಾಧ್ಯಕ್ಷರು ಅಥವಾ ವಿಜೇಂದ್ರನಿಗೆ ಮುಂದುವರಿಸಬೇಕು ಅಂತ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಅಂತ ಕೇಳಿ ಬರ್ತಾ ಇದೆ ಸಚಿನ್. ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.